ಈಗಾಗಲೇ ರಮ್ಯಾ ಅವರು ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದಿದ್ರು. ಈಗಾಗಲೇ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕ್ರಮ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾನೂನು ಸಮರಕ್ಕೆ ರಮ್ಯಾ ಅವರು ಮುಂದಾಗಿದ್ದು ಕಂಪ್ಲೇಂಟ್ ಕೂಡ ನೀಡಿದ್ದಾರೆ. ಈಗ ಕಮಿಷನರ್ ಕಚೇರಿಯಿಂದ ರಮ್ಯಾ ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ರಮ್ಯಾಗೆ ನಟ ನಟಿಯರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನಾವಿರ್ತೀವಿ, ಇಂಥವರ ವಿರುದ್ಧವಾಗಿ ಕ್ರಮ ಆಗ್ಲೇಬೇಕು. ಯಾಕೆಂದ್ರೆ ಇವತ್ತು ರಮ್ಯಾ ಆಯ್ತು, ಮುಂದೆ ಇನ್ಯಾರೋ ಇರ್ತಾರೆ. ಯುವತಿಯರಾಗ್ಲಿ ಮಹಿಳೆಯರಾಗ್ಲಿ ಈ ರೀತಿ ಪದ ಬಳಕೆ ಮಾಡೋದು, ಬೇಕಾಬಿಟ್ಟಿಯಾಗಿ ಪೋಸ್ಟ್ ಹಾಕೋದು ತಪ್ಪು ಅಂತ. ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ ವಾರ, ಜುಲೈ 24 ಅನ್ಸುತ್ತೆ. ಸೊ ನಾನು ಅದನ್ನು ಆ್ಯಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಟ್ವಿಟರಲ್ಲಿ, ಸೇಯಿಂಗ್ ದಟ್ ಸುಪ್ರೀಂ ಕೋರ್ಟಿಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದು ಕಡೆ ಹೋಪ್ ಇದೆ, ನಮಗೆ ಜಸ್ಟಿಸ್ ಸಿಗತ್ತೆ ಅಂತ. ಅದಾದಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡಿಕೊಂಡ್ರು. ಸೊ ಹಾಗಾಗಿ ಆ್ಯಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್, ಅದು ಇದ್ದೇ ಇರುತ್ತೆ. ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ. ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು. ನಮ್ಮ ಸಮಾಜ ಎಷ್ಟು ಕೀಳ್ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು. ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಇಲ್ಲಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ, ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ. ಸೊ ಐ ಹೋಪ್ ದ್ಯಾಟ್ we will get justice and ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ, ನಾವು ದಿನ ಓದ್ತಾ ಇದ್ದೀವಿ ಹೆಣ್ಮಕ್ಳ ಮೇಲೇ ಅತ್ಯಾಚಾರ ಆಗ್ತಾ ಇರೋದು, ರೇಪ್ ಆಗಲಿ, ಮರ್ಡರ್ ಆಗಲಿ, ಹ್ಯಾರಸ್ಮೆಂಟ್ ಆನ್ಲೈನ್ ಆಗಲಿ, ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ. ಸೊ ದಿಸ್ ಶುಡ್ ನಾಟ್ ಹ್ಯಾಪಿನ್. ಆ್ಯಂಡ್ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡು ಮಕ್ಕಳಿಗೆ, ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು. ಸೊ ಹಾಗಾಗಿ ಐ ಜಸ್ಟ್ ಹೋಪ್ ದೇ ವಿಲ್ ಬಿ ಜಸ್ಟಿಸ್. ಆ್ಯಂಡ್ ನನ್ನ ಕಡೆ ಅಂತ ಅಲ್ಲ, ಬಟ್ ಐ ಫೀಲ್ ಲೈಕ್ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ. ಸೊ ಐ ಹೋಪ್ ನಮ್ಮೆಲ್ರಿಗೂ ಜಸ್ಟಿಸ್ ಸಿಗಲಿ ಅಂತ ನಾನು ಕೇಳ್ತೀನಿ. That is wrong. Why should they do that? I hope ಪ್ರಥಮ ಅವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತ. ಬಿಕಾಸ್ ನಾವು ಕಾನೂನ ನಮ್ಮ ಕೈಲಿ ತೊಳಕಾಗಬಾರ್ದು. ಅಂದರೆ ಅವ್ರಿಗೂ ನಮಗೂ ಅವ್ರಿಗೆ ವ್ಯತ್ಯಾಸ ಇರಲ್ಲ ಆಮೇಲೆ ನಾಳೆ. ನೀವು ನಂಬ್ತಿರೋ ಬಿಡ್ತಿರೋ, ಬಟ್ ಅಟ್ಲೀಸ್ಟು ನೀವು ಕಾನೂನು ಪ್ರಕಾರ ನೀವು ನಡ್ಕೊಂಡ್ರೆ, ಎಸ್ಪೆಷಲಿ ಆ್ಯಸ್ ಅ ಪಬ್ಲಿಕ್ ಫಿಗರ್, ಆ್ಯಸ್ ಅ ಸೆಲೆಬ್ರಿಟಿ, ಮತ್ತು ಎಲ್ಲರೂ ಅದೇ ಥರ ಅವರು ಬಿಹೇವ್ ಮಾಡ್ತಾರೆ. ನೀವು ಕಾನೂನು ನಿಮ್ಮ ಕೈಗೆ ತೊಗೊಂಡ್ರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು? ಆ್ಯಂಡ್ ಈ ಥರ ಬೆದರಿಸೋದು, ನಾನು 2 years ಬ್ಯಾಕೇನೆ ಆ್ಯಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ. ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನು ಫ್ಯಾನ್ ವಾರ್ಸ್ ನಡೀತಾ ಇತ್ತು, ಆವಾಗ ಅವ್ರ ಹೆಂಡತಿ ಮಕ್ಳ ಬಗ್ಗೆನೂ ಪೋಸ್ಟ್ ಮಾಡಿದ್ರು. ತುಂಬ ಅಶ್ಲೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ, ಪಾಪ ಮಕ್ಕಳಿಗೆ ನನಗೆ ಆವಾಗ ಬೇಜಾರಾಯಿತು. ನನ್ನನ್ನು ಏನು ಟಾರ್ಗೆಟ್ ಮಾಡಿರಲಿಲ್ಲ ಆವಾಗ, ಬಟ್ ಅದು ನೋಡಿ ನಾನು ಐ ಆ್ಯಕ್ಚುಲಿ ಸ್ಪೋಕ್ ಅಪ್ ಅಬೌಟ್ ಇಟ್. ಸೊ ಐ ಫೀಲ್ ಲೈಕ್ ಅದನ್ನು ಆವಾಗಲೇ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಈ ಥರ ಏನು ನಡೀತಾ ಇರೋದು. ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆ ನಟನ ಸ್ಟಾರ್ ಫ್ಯಾನ್ಸ್ ಇತ್ತೀಚೆಗೆ ನಿಮ್ಮೊಬ್ಬರದೇ ಇಲ್ಲ, ಮಾರ್ಟಿನ್ ಆಗ್ಬೋದು, ಬೇರೆ ಬೇರೆ ನಟರ ಸಿನಿಮಾಗಳ ಬಂದಾಗ ಯಾವುದೇ ನಟಿ ಅಥವಾ ನಟಿ ಈ ಥರ ಧ್ವನಿ ಎತ್ತಾಗ ಈ ಥರ ಕೆಟ್ಟ ಪದವಾಗಿ ಬಳಸೋದು ಎಷ್ಟು ಸರಿ? ಜೊತೆಗೆ ಚಿತ್ರರಂಗದಲ್ಲಿ ಯಾಕೆ ಈ ಥರದ್ದು ನೀವು ಬಂದಿದ್ದಾರೆ, ನಿಮಗೆ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ? ತುಂಬ ಸಪೋರ್ಟ್ ಇದೆ. ಡೋಂಟ್ ಬಿ ಇದು ನಾನು ಬರೀ ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ದೇನೆ ಅಂತ ನೀವು ಅನ್ಕೋಬೋದು. ನನಗೆ ಎಷ್ಟು ಜನ ಹೆಣ್ಮಕ್ಳು ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್ ಕಳಿಸಿದ್ದಾರೆ ಅಂದರೆ ನಾನು ಹೇಳಬಲ್ಲೆ. ನಾನು ಆ್ಯಕ್ಚುಲಿ ಇನ್ 1-2 ಡೇಸಲ್ಲಿ ನಾನು ಎಲ್ಲ ಕೊಲೆಕ್ಟ್ ಮಾಡಿ ನಾನು ಬೇಕಾದರೆ ಹಾಕ್ತೀನಿ. ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, DM ಮಾಡಿದ್ದಾರೆ. ಬಟ್ ಅವ್ರಿಗೆ ಸಂಕೋಚ ಡೈರೆಕ್ಟಾಗಿ ಹೇಳೋಕ್ಕೆ, ಯಾಕಂದರೆ ಅವ್ರಿಗೆ ಭಯ.
ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನು ಗೊತ್ತಾ, ನಮಗೆ ಸೆಲ್ಫ್ ರೆಸ್ಪೆಕ್ಟು ಮತ್ತು ನಮ್ಮ ಕ್ರೆಡಿಬಿಲಿಟಿ ತುಂಬಾ ಮುಖ್ಯ. ಸೊ ಫಸ್ಟ್ ಏನು ಮಾಡ್ತಾರೆ, ಹೆಣ್ಮಕ್ಳಿಗೆ ಅವ್ರು ಇದು ಮಾಡಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ. ಸೊ ಹೆಣ್ಮಕ್ಳು ಪಾಪ ತುಂಬ ಹೆದರ್ಕೋತಾರೆ, ಕಂಪ್ಲೇಂಟ್ ಕೊಡಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಅವ್ರಿಗೆ ಅದೇ ಬೇಕಾಗಿರೋದು. ಬಟ್ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಗನಿ ಎತ್ತಬೇಕು, ಇದ್ರ ಬಗ್ಗೆ ನಾವು ಮಾತಾಡಲೇಬೇಕು. ಇಲ್ಲಾಂದರೆ ಆಯಿತು ಫೈನ್, ನಾನು ಇವತ್ತು ಹೋಗ್ತೀನಿ, ಅಟ್ಲೀಸ್ಟ್ ನಾನು ಒಂದು ವಿಷಯದ್ರಲ್ಲಾದರೂ ನಾನು ಏನಾದರೂ ಒಂದು ಹೋರಾಟ ಮಾಡಿದ್ದೀನ, ಒಬ್ರಿಗೆ ಇದು ಮಾಡಿದ್ದೀನ, ಅದು ನನಗೆ ಐ ಫೀಲ್ ಇಸ್ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ ಆಗಿ ಈ ಬೆಳವಣಿಗೆ ಆದಾಗಿಂದ ಬೆಳಗ್ಗೆಯಿಂದ ಒಂದು ಕಡೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ, ಅದನ್ನು ಕೂಡ ನೀವು ಗಮನಿಸಿರ್ತೀರ ಅನ್ಕೊಳ್ತೀವಿ. ನಾನು ನೋಡಿಲ್ಲ. ಜೊತೆಗೆ ಅಂದ್ರೆ ಒಂದು ಮಾತಾಡಿದ್ದಾರೆ ಕೂಡ ಒಂದು ಪೋಸ್ಟ್ ಮಾಡಿರ್ತಾರೆ. ಹೇಳಿ. ಅದೇ ಅವರು ಬುದ್ಧಿವಂತರ ಮೌನ ಮುಖ್ಯ, ಮೂರ್ಖರ ಮಾತಿಗಿಂತ ಅನ್ನುವಂಥದ್ದು ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿರುವಂಥದ್ದು. ಇನ್ನೊಂದು ಕಡೆ ರಕ್ಷಿತಾ ಅವರು ಕೂಡ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಆ್ಯಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ಬರು ನನ್ನ ಬಗ್ಗೆ ಹೇಳಿದಾರೆ ಅಂತ ನನಗೆ ಅನ್ಸಲ್ಲ. ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಅವ್ರು ಏನಾದರೂ ಆ ಥರ ಹಾಕಿದ್ರೆ ಶಿ ಮಸ್ಟ್ ಬಿ ಅಂಡರ್ ಪ್ರೆಷರ್ ಆರ್ ಸಮಥಿಂಗ್. ಬಿಕಾಸ್ ಅವರು ಯಾವತ್ತೂ ಆ ಥರ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದ್ಯಾಟ್ ರಿಲೇಷನ್ಶಿಪ್. ರಕ್ಷಿತಾನು ಕೂಡ ಐ ಡೋಂಟ್ ಥಿಂಕ್ ನನಗೆ ಯಾರು ಕಳಿಸಿದ್ರು ಅವ್ರು ಹಾಕಿದ್ದು. ಐ ಡೋಂಟ್ ಥಿಂಕ್ ಇಟ್ ಇಸ್ ಪರ್ಟೇನಿಂಗ್ ಟು ಮೀ. ಐ ಥಿಂಕ್ ಇನ್ಫ್ಯಾಕ್ಟ್ ಅವರು ಸೆಕೆಂಡ್ ಪೋಸ್ಟ್ ಏನೋ ಹಾಕಿದ್ರು, what I want to see go viral is basic human decency alva. So I think it's against the trolls who are saying all those bad things. ಅಂದ್ರೆ ಕನಿಷ್ಠ ಸಭ್ಯತೆ ಇರಬೇಕಿತ್ತು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಹೇಗೆ ಕನ್ಸಿಡರ್ ಮಾಡ್ತೀರಾ? ಸಿ ನೋಡಿ, ಅವ್ರಿಗೆ ಅವ್ರು ಬಿಟ್ಟಿರೋದು. ಐ ಡೋಂಟ್ ನೋ ವಾಟ್ ಶಿ ಹ್ಯಾಸ್ ಇನ್ ಮೈಂಡ್. ಬಟ್ ನನಗೆ ಅನ್ಸಿರೋದು ನಾನು ಮಾಡ್ತಾ ಇದ್ದೀನಿ. ಐ ಥಿಂಕ್ ದಿಸ್ ಇಸ್ ನ್ಯಾಯದ ಪರ ಮತ್ತು ನಮ್ಮ ಹಕ್ಕು ಪರ. ಸೊ ಹಾಗಾಗಿ ನಾನು ಮೇಡಮ್ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ನೀವು ಹಾಕಿರೋ ಮೆಸೇಜಸಲ್ಲಿ ಒಂದಿಷ್ಟು ಹುಡುಗರ ಹೆಸರು ಅಲ್ಲದೆ ಆ್ಯಕ್ಚುಲಿ ನನಗೆ ಹೆಣ್ಮಕ್ಳು ಹೆಸರಲ್ಲ ಅನ್ಸುತ್ತೆ. ನನಗೆ ಇವ್ರು ಹುಡುಗರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಅವ್ರು ಬೇಕಂತ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದ್ದಾರೆ, ಹುಡುಗಿರ ಫೋಟೋ ಯೂಸ್ ಮಾಡ್ತಾ ಇದ್ದಾರೆ. ನನ್ಗೆ ಅನ್ಸಲ್ಲ ಈ ಥರ ಯಾವ ಬಾಯಲ್ಲೂ, ಹೆಣ್ಮಕ್ಳು ಬಾಯಲ್ಲಂತೂ ಈ ಥರ ಪದಗಳು ಬರೋದು ಸಾಧ್ಯನೇ ಇಲ್ಲ. ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್ ಇವ್ರು ಯಾರೋ ಒಬ್ಬರು ಕೂತ್ಕೊಂಡು ಒಂದು 100 ಅಕೌಂಟ್ ಮಾಡಿದ್ದಾರೆ, ಯಾವುದಕ್ಕೂ ಮುಖನೂ ಇಲ್ಲ, ಹೆಸರು ಇಲ್ಲ, ಏನೇನೋ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನಗೆ ಒಬ್ಬರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ರು, ಮ್ಯಾಮ್ ನಾವು ಕ್ಷಮಿಸಿ ಪ್ಲೀಸ್, ಗೊತ್ತಿರಲಿಲ್ಲ ನಮ್ಮ ಅಣ್ಣ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು. ಅದು ಕೂಡ ನಾನು ಕಂಪ್ಲೇಂಟಲ್ಲಿ ಹಾಕಿದ್ದೀನಿ, ಅದು ಕೂಡ ನಿಮಗೆ ಸಿಗ್ಬೋದೇನೋ, ನೀವು ನೋಡಿ. ಐ ಥಿಂಕ್ ಅಬೌಟ್ 43 ಜಾಸ್ತಿನೇ ಇತ್ತು, ಬಟ್ ಐ ಜಸ್ಟ್ ಟುಕ್ 43 ಅಂತ. ಪರ್ಟಿಕ್ಯುಲರ್ ಅಕೌಂಟ್ಸ್ ಇದೆ ಮೇಡಮ್ ಅಥವಾ ರ್ಯಾಂಡಮ್ ಆಗಿ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು, ಥ್ರೆಟ್ನಿಂಗ್ ಆಗಿತ್ತು, ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ. ಹೌದು, ತೀರಾ ಹಾಕಿದ್ದಾರೆ. ದಿ ಗಿವನ್ ರೇಪ್ ಥ್ರೆಟ್ಸ್, ರೇಣುಕಾ ಸ್ವಾಮಿ ಬದಲು ನಿಮ್ಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್. ಇನ್ನೊಂದು ಏನಂದ್ರೆ, ನನಗೆ ಆ್ಯಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇವತ್ತು ಆ ಮೀನಿಂಗು ನನಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ. ಸೊ ಅದು ನಿಮ್ಗೆ ಸಿಗತ್ತೆ ಕಾಪಿ, ಸೊ ನೀವೇ ನೋಡಿ. ನಿಮಗೂ ಬೈದಿದ್ದಾರೆ. ಹೌದು, ನಾನು ಹೇಳಿದ್ನಲ್ಲಪ್ಪ, ಈಗ ಡಿ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿದ ತಪ್ಪಂತ, ಮತ್ತೆ ನೀವು ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ, ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ? ಐ ಆಮ್ ಶಾಕ್ಡ್. ಅಂದರೆ ಪವಿತ್ರ ಗೌಡೆ ಕಳ್ಸಿದ್ ಮಾತ್ರ ನಿಮಗೆ ರೋಷ ಬಂತು, ಕೋಪ ಬಂತು, ಅದು ಬೇರೆ ಹೆಣ್ಮಕ್ಳಿಗೆ ಅಲ್ಲ. ನೀವು ಯೋಚನೆ ಮಾಡಿ, ನನಗೆ ಈ ಥರ ಕಳಿಸ್ತಾರಂದರೆ ಐ ಆಮ್ ಜಸ್ಟ್ ವಂಡ್ರಿಂಗ್. ಸೋಷಿಯಲ್ ಮೀಡಿಯಲ್ಲಿ ಎಷ್ಟೋ ಜನ ಆ್ಯಕ್ಚುಲಿ ಹುಡುಗಿರು ನಾನು ನೋಡಿದ್ದೀನಿ, ಅವ್ರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರ ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ದರ್ಶನ್ ನಿಮ್ಮ ಸಹ ಕಲಾವಿದ, ನೀವು ಹಿಂದೆ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದ್ದೀರಾ. ನೀವೇನಾದ್ರು ಇವತ್ತು ಆ ವಿಚಾರವಾಗಿ ಈ ಥರ ಆಗಿದ್ರೆ ಮೆಸೇಜ್ ಹಾಕಿ ಅಥವಾ ಇಲ್ಲಪ್ಪ, ನಾನು ಯಾವತ್ತೂ ಇಂಡಸ್ಟ್ರಿ ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್. ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್. ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ, ಆ್ಯಂಡ್ ಐ ಆಮ್ ನಾಟ್ ಇನ್ ಟಚ್ ವಿತ್ ದೆಮ್. ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಮಾತಾಡ್ಸಿದ್ರು, ಬಟ್ ದಿಸ್ ಇಸ್ ಬಿಫೋರ್ ರೇಣುಕಾ ಸ್ವಾಮಿ. ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು, ನಾನು ಚೆನ್ನಾಗಿ ಮಾತಾಡ್ಸಿದೆ ಅಷ್ಟೇ. ಇನ್ಸಿಡೆಂಟ್ ಆದ್ಮೇಲೆ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದೀರಾ, ತುಂಬಾ ಕಡೆ ಮೀಡಿಯಾದಲ್ಲೂ ಬಂದಿದೆ. ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡ್ಬೋದಿತ್ತಲ್ಲ ಮೇಡಮ್, ಈ ರೀತಿಯಾಗಿ ಮಾಡಬಾರ್ದು, ಫ್ಯಾನ್ಸ್ಗಳು ಈ ತರ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡ್ಬೋದಿತ್ತು. ಮಾಡ್ಬೋದಾಗಿತ್ತು. ಜವಾಬ್ದಾರಿ ಇಲ್ವಾ ಅಂತ? 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನ ಮುಂಚೆನೇ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅವ್ರು ಮುಂಚೆನೇ ಮಾಡಿದಿದ್ರೆ ರೇಣುಕಾ ಸ್ವಾಮಿ ಅವರು ಈ ಥರ ಮೆಸೇಜ್ಗಳು ಕಳಿಸ್ತಾ ಮೇ ಬಿ ಹಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ. ಯಾರು ಗೊತ್ತು ಅಲ್ವಾ? ಯಾಕಂದರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ. ಅವ್ರು ಮುಂಚೆನೇ, ನಾನು 2 ವರ್ಷ ಮುಂಚೆನೇ ಹೇಳಿದ್ದೆ ಈ ಥರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದರೂ ಅವ್ರು ಕ್ರಮಕ್ಕೆ ತೊಗೊಂಡಿದ್ರೆ, ಈ ಥರ ಅವ್ರ ಫ್ಯಾನ್ಸಿಗೆ ಹೇಳಿದಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದೇನೋ. 1 ಸೆಕೆಂಡ್ ಸರ್. ಪವಿತ್ರ ಗೌಡಗೆ ಮೆಸೇಜ್ ಮಾಡಿ ರೇಣುಕಾ ಸ್ವಾಮಿ ಶಿಕ್ಷೆ ಆಯಿತು, ಈಗ ನಿಮಗೂ ಮೆಸೇಜ್ ಮಾಡಿದ್ರೆ
ಯಾವ ಥರ ಶಿಕ್ಷೆ? ಇಲ್ಲಪ್ಪ, ನಾವು ವೆರಾಲ್ ಇಲ್ಲ. ಅದೇ ಐ ಆಮ್ ಆಸ್ಕಿಂಗ್, ನಾವು ಮರ್ಡರ್ ಮಾಡೋಕ್ಕಾಗುತ್ತೆ ಎಲ್ಲರೂ ಅಥವಾ ಅವ್ರು ಮರ್ಡರ್ ಮಾಡೋಕ್ಕಾಗತ್ತಾ? ಇಟ್ಸ್ ನಾಟ್ ಲೈಕ್ ದ್ಯಾಟ್, ರೈಟ್? ವಿ ಲಿವ್ ಇನ್ ಅ ಸಿವಿಲೈಸ್ ಸೊಸೈಟಿ. ಒಂದು ಲಾ ಅಂತ ಇದೆ, ಒಂದು ಪೊಲೀಸ್ ಅಂತ ಇದೆ, ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ವಿ ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ಅಕಸ್ಮಾತ್ ಅದು ಆಗದೆ ಹೋದರೆ ಜಸ್ಟ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್ ಟು ಸೊಸೈಟಿ. ಇಟ್ಸ್ ಶಾಕಿಂಗ್. ಮೇಡಮ್, ದರ್ಶನ್ ಅವರು ರೇಣುಕಾ ಸ್ವಾಮಿ ವಿಚಾರದಲ್ಲೂ ತಪ್ಪು ಮಾಡಿದ್ರು, ಈಗ ನಿಮ್ಮ ವಿಚಾರದಲ್ಲೂ ಏನು ಮಾಡದೆ ತಪ್ಪು ಮಾಡ್ತಾ ಇದ್ದಾರೆ. 100% ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ? ದಿಸ್ ಇಸ್ ಕ್ರಿಟಿಸೈಸ್ ಮಾಡಿಪ್ಪ, ನೀವೇನಾದರೂ ಹೇಳ್ಕೊಬೇಕಂದ್ರೆ ಹೇಳ್ಕೊಳ್ಳಿ. ದೇರ್ ಇಸ್ ದಟ್ ಫ್ಯಾನ್ ವಾರ್, ಅದೆಲ್ಲ ನಡೆಯುತ್ತೆ. ಬಟ್ ಈ ಮಟ್ಟಕ್ಕೆ ಈ ಥರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ದಿಸ್ ಇಸ್ ಹಾರಿಬಲ್. ಈ ಥರ ಆಗಲೇಬಾರ್ದು. ಈ ಥರ ನೋಡಿದ್ರೆ ನನಗನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್. ಅವ್ರ ಮೈಂಡ್ಸೆಟ್ ಏನಿದೆ, ಅವ್ರ ವಾತಾವರಣ ಏನು, ಅವ್ರ ಲೈಫ್ ಏನು, ನಮ್ಮ ಸಮಾಜದಲ್ಲಿ ನಾವು ಇರೋದು ಯಾವ ಥರ ಸಮಾಜ ಅಂತ ನನಗೆ ಐ ಆಮ್ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್. ಇಲ್ಲ ಸರ್, ಐ ಹ್ಯಾವ್ ಗಿವನ್ ಇಟ್ ಟು ದ ಕಮಿಷನರ್ ಸರ್ ಆ್ಯಂಡ್ ಐ ಆಮ್ ಶೋರ್ ದಟ್ ಹಿ ವಿಲ್. ನಿಮ್ಮ ಫ್ರೆಂಡ್ ನೋಡಿ ಲುಕ್ ಕೊಡ್ತಾ ಇದ್ದಾರೆ ನಿಮಗೆ ಸರ್. ಹಿ ಹ್ಯಾಸ್ ಸೆಡ್ ದಟ್ ಹಿ ವಿಲ್ ಡೂ ಇಟ್ ಅಟ್ ದಿ ಅರ್ಲಿಯೆಸ್ಟ್. ಯಾರು? ಆ್ಯಕ್ಚುಲಿ ನಾನು ಹೋಗಿದ್ದೆ. ಒಂದು ನಿಮಿಷ, 2 ವರ್ಷ ಹಿಂದೆ ಅನಿಸುತ್ತೆ, ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿ. ಅವ್ರು ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು, ಬೆಲ್ಗಾಮೋ ಬೀದರ್ ಯಾವುದೋ ಒಂದು ಊರಲ್ಲಿ ಒಂದು ಹುಡುಗ ಹೋಗಿ ಪಬ್ಲಿಕ್ ವೈಫೈ ಯೂಸ್ ಮಾಡಿಕೊಂಡು ಒಂದು ಸೆಂಟರಲ್ಲಿ ಕೂತ್ಕೊಂಡು ಮೆಸೇಜ್ ಮಾಡಿದ ಅಂತ ನನಗೆ. ಆಮೇಲೆ ನನಗೆ ಗೊತ್ತಾಯಿತು ಅವ್ನಿಗಿನ್ನೂ ಚಿಕ್ಕ ವಯಸ್ಸು. ನಾನು ಸರಿ ಆಯಿತು ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ. ಯಾಕಂದರೆ ಅವ್ರಿಗೆ ಬ್ರೈನ್ ವಾಶ್ ಆಗಿದೆ, ಅವ್ರಿಗೇನು ಗೊತ್ತಿಲ್ಲ. ಇನ್ನೂ ಅವ್ರ ಜೀವನ ಇನ್ನೂ ಎಷ್ಟೋ ಇದೆ ಅವ್ರು ಸಾಧಿಸಬೇಕಾಗಿರೋದು. ಸೊ ಚಿಕ್ಕ ಹುಡುಗ ಅಲ್ವಾ, ಬಿಟ್ಬಿಡಿ ಅಂತ ಅಲ್ಲಿಗೆ ನಾನು ಮುಗಿಸ್ಬಿಟ್ಟೆ ಕೇಸ್. ಈ ಕೇಸಲ್ಲಿ ಫಸ್ಟ್ ನೋಡೋಣಪ್ಪ, ಇವ್ರಿಗೇನಾದರೂ ರಿಹ್ಯಾಬಿಲಿಟೇಷನ್ ಸೆಂಟರು ಅಥವಾ ಏನಾದರೂ ಆ ಥರ ಐ ಡೋಂಟ್ ಮೈಂಡ್. ಒಳ್ಳೇದಾಗತ್ತಂದ್ರೆ ಯಾಕೆ ಮಾಡಬಾರ್ದು? ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಮಾತು ಹೇಳಿದ್ರೆ ಎಲ್ಲೋ ಈಗ ವಿನಯ್ ರಾಜ್ಕುಮಾರ್ ಅವರು ಇರ್ಬೋದು, ಪ್ರಥಮ ಇರ್ಬೋದು, ಮಾತ್ರ ಸಪೋರ್ಟ್ ಬಂದಿದ್ದಾರೆ ನಿಮಗೆ, ಬೇರೆ ಯಾರು ಧ್ವನಿ ಎತ್ತಿಲ್ಲ. ಇಲ್ಲ, ಸಪೋರ್ಟ್ ಮಾಡಿದ್ರು DM ಮಾಡಿದ್ದಾರೆ. ಬಟ್ ಓಪನ್ ಆಗಿ ಹೇಳಿರೋದು ವಿನು ಮತ್ತೆ ಆಫ್ ಕೋರ್ಸ್, ಬಿಕಾಸ್ ಅವ್ರ ಮೂವಿ ಎಫೆಕ್ಟ್ ಆಗುತ್ತೆ. ಇವರೆಲ್ಲ ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ಬಂದು ದೊಡ್ಡ ಮಟ್ಟದಲ್ಲಿ ಇದ್ದಾಗ ಯಾಕೆ ಈ ತರ ಸಮಸ್ಯೆ ಆದಾಗ ಎಲ್ಲ ಸೆಲೆಬ್ರಿಟಿಗಳು ಯಾಕೆ ಒಂದಾಗಲ್ಲ? ಒಂದು ಸಮಸ್ಯೆ ಆಗಬೇಕು, ಇವರೇ ಆಗಬೇಕು. ಅದು ಯಾಕೆ ಆಗಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಐ ಥಿಂಕ್ ದಟ್ ಅವರೆಲ್ಲ ಹೆದರ್ಕೊಂಡಿದ್ದಾರೋ ಏನೋ, ಬಿಕಾಸ್ ಇದೆಲ್ಲ ಟಾರ್ಗೆಟ್ ಆಗುತ್ತೆ, ಈ ಫ್ಯಾನ್ ವಾರ್ಸ್ ಆಗುತ್ತೆ. ಕೆಲವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಸೈಲೆನ್ಸ್ ಇಸ್ ಬೆಸ್ಟ್ ಅಂತ ಸುಮ್ಮನೆ. ಬಟ್ ನೀವು ಸುಮ್ಮನಿದ್ದಕ್ಕೇನೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ. ಇನ್ನೂ ಎಷ್ಟು ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ? ಐ ಆಮ್ ವೆರಿ ಗ್ರೇಟ್ಫುಲ್ ಟು ನಾಗಲಕ್ಷ್ಮಿ ಮ್ಯಾಮ್. ನಾನು ಯಾಕಂದರೆ ಇವ್ರಿಗೆ ಹೇಳೂ ಇಲ್ಲ ಕೇಳೂ ಇಲ್ಲ, ಬಟ್ ಇವರೆಲ್ಲ ತಾನಾಗೆ ಬಂದು ಅವ್ರು ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಇವರು ಬಂದಿದ್ದಾರೆ ನಂಗೆ ಸಪೋರ್ಟ್ ಮಾಡೋಕ್ಕೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ದೇರ್ ಆರ್ ಸೋ ಮೆನಿ ವಿಮೆನ್ ಹೂ ಮೆಸೇಜಿಂಗ್ ಮೀ. ತುಂಬ ಜನ ನಂಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಬಟ್ ನನಗೆ ಯಾರು ಸಪೋರ್ಟ್ ಮಾಡದಿದ್ರು ಪರವಾಗಿಲ್ಲ, ನಿಮ್ಗೆ ಗೊತ್ತು ಎಲ್ರಿಗೂ, ಐ ವಿಲ್ ಫೈಟ್ ಅಲೋನ್, ನೋ ಪ್ರಾಬ್ಲಮ್. ಸ್ವಲ್ಪ ಮಂಜು ರಮ್ಯಾ ಮಾತನಾಡೋದನ್ನ ಕೇಳಿಸ್ಕೊಂಡ್ರಿ. 43 ಅಕೌಂಟ್ಗಳ ವಿರುದ್ಧವಾಗಿ ರಮ್ಯಾ ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದಾರೆ. ಸೈಬರ್ ಟೀಮ್ ಆ ಕೇಸನ್ನ ದಾಖಲಿಸಿಕೊಂಡಿದೆ. ಈಗಾಗಲೇ ಅವರ ವಿರುದ್ಧವಾಗಿ ಕ್ರಮಕ್ಕೆ ಪೊಲೀಸ್ ಕಮಿಷನರ್ ಕೂಡ ಓಕೆ ಅಂದಿದ್ದಾರೆ. ಈಗಾಗಲೇ ರಮ್ಯಾ ನಮಗೆ ಸಿಗಬೇಕಾದಂತಹ ನ್ಯಾಯ, ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ರು.